ಪಿತನ ಸುತ್ತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಸಂತೋಷವಾಗಿರಿ. ಒಂದೊಂದು ದಿನವೂ ಸಹ ಒಂದೊಂದು ನಿಯೋಗದೊಂದಿಗೆ ಪ್ರಾರ್ಥಿಸುತ್ತಿರುವುದು. ನಾವೆಲ್ಲರೂ ಸಾಧಾರಣ ಮನುಷ್ಯರು, ಮಣ್ಣು ಕಿಸುರು ಬೂದಿಯಾಗಿರುವ ಯೋಗ್ಯತೆ ಇಲ್ಲದ ಮನುಷ್ಯರೂ ಆಗಿದ್ದೇವೆ. ಸಂತ ಪೌಲರು ಹೇಳಿದ ಹಾಗೆ ನಾವು ಪಾಪಿಗಳಲ್ಲಿ ಮೊದಲನೆಯವರು ಆಗಿದ್ದೇವೆ. ನಾವು ಪಾಪಿಗಳು, ಅಯೋಗ್ಯರು. ಆದರೂ ಈ ವಚನ ಆಲಿಸಲು, ದೇವರ ಅನುಗ್ರಹದಲ್ಲಿ ನಿಲ್ಲಲು ಯೋಗ್ಯರನ್ನಾಗಿ ಮಾಡುವ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ವಚನದೊಂದಿಗೆ ಅನೇಕರನ್ನು ಬಲಪಡಿಸಲು, ಶಕ್ತಿಪಡಿಸಲು ಪರಿಶುದ್ಧಾತ್ಮರು ಈ ಶುಶ್ರೂಷೆಯಲ್ಲಿ ಬಲಪಡಿಸುತ್ತಾ ಇದ್ದಾರೆ. ಅನೇಕ ಜನರ ಕಣ್ಣೀರನ್ನು ಒರೆಸಲು ದೇವರ ಹಸ್ತದ ಹಾಗೆ ಆಗುತ್ತಿದೆ ಈ ಶುಶ್ರೂಷೆ. ಅನುಗ್ರಹ ಎಂಬ ಮಾತು ನನಸಾಗುವ ಒಂದು ಸಮಯವಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಸಮಯ. ದೇವರು ನಮ್ಮೊಂದಿಗೆ ಸ್ಪಂದಿಸುವುದು ನನಸಾಗಿ ಅನುಭವಿಸುತ್ತಾ ಇದ್ದೇವೆ. ಈ ಸಮಯ ಎಲ್ಲರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲರೂ ಒಮ್ಮನಸ್ಸಿನಿಂದ ಇಂದಿನ ವಾಕ್ಯವನ್ನು ಆಲಿಸೋಣ. ಇಂದಿನ ವಚನ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ ಇಂತಿದೆ, ಆಲಿಸೋಣ. ಈ ವಿಧಿಗಳನ್ನು ನೀವು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ನೆರವೇರಿಸುವರು, ನಿಮಗೆ ಕೃಪೆ ತೋರುವರು, ನಿಮ್ಮನ್ನು ಅಚಲವಾಗಿ ಪ್ರೀತಿಸಿ ಅಭಿವೃದ್ಧಿಗೊಳಿಸುವರು. ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ನಾಡಿನಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ದವಸ ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು ಹಾಗೂ ದನ ಕುರಿಗಳ ಮಂದೆಯನ್ನು ವೃದ್ಧಿಗೊಳಿಸುವರು. ಪ್ರಿಯರೇ, ದೇವರ ವಚನವನ್ನು ಆಲಿಸುವುದು, ವಿಶ್ವಾಸಿಸುವುದು, ಸ್ವೀಕರಿಸುವುದು, ಅನುಸರಿಸಿದರೆ ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ಈ ವಚನ ಆಲಿಸುವ ನೀವು ಯಾರೇ ಆಗಲಿ, ನಿಮ್ಮ ಅವಸ್ಥೆ ಎಂಥ ಹೀನ ಸ್ಥಿತಿಯಲ್ಲೇ ಇರಲಿ, ನಾಳೆಗಳಲ್ಲಿ ದೇವರ ಅನುಗ್ರಹ ನಿಮ್ಮನ್ನು ಅಭಿವೃದ್ಧಿಗೊಳಿಸುತ್ತದೆ. ದೇವರು ನಿಮ್ಮನ್ನು ಪ್ರೀತಿಸುವುದು, ಅನುಗ್ರಹಿಸುವುದು ನಿಮಗೆ ಒಂದು ಅನುಭವ ಉಂಟಾಗುತ್ತದೆ. ದೇವರೇ, ಈ ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತು ವಚನ ಆಲಿಸುವ ನಮ್ಮೆಲ್ಲರನ್ನು ಅಲ್ಲಿಂದ ಪ್ರೀತಿಸುವುದು, ಅಭಿವೃದ್ಧಿಗೊಳಿಸಬೇಕೆಂದು ಈ ವಚನದಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಒಂದೊಂದು ನಿಯೋಗ ನೆನೆಸಿ ಪ್ರಾರ್ಥಿಸೋಣ. ಯೇಸುವೆ, ನಮ್ಮನ್ನು ಪ್ರೀತಿಸಿ ಅನುಗ್ರಹಿಸಿ ಅಭಿವೃದ್ಧಿಗೊಳಿಸಿರಿ. ದೇವರ ವಚನದೊಂದಿಗೆ ಜೀವನ ಆರಂಭಿಸುವ ಎಲ್ಲರನ್ನು ದೇವರು ಅನುಗ್ರಹಿಸುತ್ತಾರೆ. ದೇವರ ವಚನದಲ್ಲಿ ನಿಲ್ಲುವವರನ್ನು ಜೀವನ ಬೆಲೆ ಉಳ್ಳದ್ದು ಆಗಿದೆ, ಅಭಿವೃದ್ಧಿ ಉಳ್ಳದು ಆಗಿದೆ, ಅಭಿವೃದ್ಧಿಯಾಗಿ ಮಾರ್ಪಡುತ್ತದೆ. ಈ ವಚನದೊಂದಿಗೆ ಸೇರಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತಗಳಿಂದ, ದುರ್ಮರಣಗಳಿಂದ, ಅಕಾಲಿಕ ಮರಣಗಳಿಂದ, ಮೋಸ, ವಂಚನೆ ಇದರಿಂದೆಲ್ಲನೂ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೆನ್.